ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಯಾರೆಲ್ಲ ತೆಂಗು ಬೆಳೆಗಾರರಿದ್ದೀರಲ್ಲ, ಇದು ನಿಮಗೊಂದು ಗುಡ್ ನ್ಯೂಸ್. ಮಾರುಕಟ್ಟೆಯಲ್ಲಿ ತೆಂಗಿನಕಾಯಿ ಬೆಲೆಗೆ ಬಂಗಾರದ ಬೆಲೆ ಬಂದ್ಬಿಟ್ಟಿದೆ. ಆದ್ರೆ ಏನ್ ಮಾಡ್ತೀರಾ, ಮಾರುಕಟ್ಟೆಗೆ ತೆಂಗಿನಕಾಯಿನೇ ಬರ್ತಾ ಇಲ್ಲ. ತೋಟದಲ್ಲಿ ಇಳುವರಿ ಕುಂಠಿತ ಆಗಿರೋ ಕಾರಣಕ್ಕಾಗಿ ನಮ್ಮ ರೈತರು ಚಿಂತೆ ಪಡ್ತಿದ್ದಾರೆ. ತೋಟದಲ್ಲಿ ಇಳುವರಿ ಇಲ್ಲ, ಮಾರುಕಟ್ಟೆಯಲ್ಲಿ ಬೆಲೆ ಇದೆ. ಒಂದೊಂದು ತೆಂಗಿನಕಾಯಿಗೆ 70 ರಿಂದ 80 ರೂಪಾಯಿ ಕೊಟ್ಟು ಗ್ರಾಹಕರು ಖರೀದಿ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ. ಇನ್ನೊಂದು ಕಡೆಗೆ ಎಪಿಎಂಸಿಯಲ್ಲಿ 1,000 ತೆಂಗಿನಕಾಯಿಗೆ 30 ರಿಂದ 50 ಸಾವಿರ ರೂಪಾಯಿವರೆಗೂ ಕೂಡ ಮಾರಾಟ ಆಗ್ತಾ ಇತ್ತಂತೆ. ಸೊ ಇದು ಒಂದು ರೀತಿ ಶಾಕಿಂಗ್ ನ್ಯೂಸ್. ಆದ್ರೆ ಏನ್ ಮಾಡ್ತೀರಾ, ತೋಟದಲ್ಲಿ ಇಳುವರಿ ಇಲ್ಲದೆ ಇರೋ ಕಾರಣಕ್ಕಾಗಿ, ಕುಂಠಿತ ಆಗಿರೋ ಕಾರಣಕ್ಕಾಗಿ ಈಗ ಮಾರುಕಟ್ಟೆಯಲ್ಲಿ ಬೆಲೆ ಇರುವಂತ ಈ ಸುಸಂದರ್ಭವನ್ನ ನಮ್ಮ ರೈತರು ಬಳಕೆ ಮಾಡ್ಕೊಳ್ಬೇಕಲ್ವಾ. ಸೊ ಹೀಗಾಗಿ ಸಿಕ್ಕಿದಂತಹ ತೆಂಗಿನಕಾಯಿ ಅಂತಂದ್ರೆ ಈ ಚಿಕ್ಕದಾಗಿರ್ಬೋದು, ಅಥವಾ ಇನ್ನು ಕೊಬ್ಬರಿನೇ ಆಗದೆ ಇರುವಂತದ್ದು, ಅಥವಾ ಸರಿಯಾಗಿ ಇನ್ನು ಎಳನೀರ್ ಆಗದೆ ಇರುವಂತಹ ಈ ತೆಂಗಿನಕಾಯಿಗಳನ್ನ ತಂದು ಮಾರುಕಟ್ಟೆಗೆ ಕೊಡ್ತಾ ಇದ್ದಾರೆ. ಹೀಗಾಗಿ ಹೆಚ್ಚಿನ ಬೆಲೆಯನ್ನು ಕೂಡ ಕೊಡ್ತಿದೀವಿ, ಆದ್ರೂ ಕೂಡ ನಮಗೆ ಗುಣಮಟ್ಟದ ಉತ್ತಮವಾದಂತ ತೆಂಗಿನಕಾಯಿ ಸಿಗ್ತಾ ಇಲ್ಲ ಅಂತ ಹೇಳಿ ಗ್ರಾಹಕರು ಚಿಂತೆ ಪಡ್ತಿದ್ದಾರೆ, ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾದ್ರೆ ತೆಂಗಿನಕಾಯಿಯ ಈ ಬೆಲೆ ಏರಿಕೆಯ ಬಿಸಿ ಗ್ರಾಹಕರ ಜೇಬನ್ನ ಎಷ್ಟರ ಮಟ್ಟಿಗೆ ಸುಡ್ತಾ ಇದೆ? ಇನ್ನೊಂದು ಕಡೆಗೆ ಬೆಲೆ ಏರಿಕೆ ಆಗಿದೆ ಅಂದ ತಕ್ಷಣ ರೈತರಿಗೆ ಹಬ್ಬ, ರೈತರಿಗೆ ಉತ್ತಮ ಲಾಭ ಸಿಕ್ಬಿಡ್ತು ಅಂತ ಹೇಳಿ ನಾವು ಯೋಚನೆ ಮಾಡ್ತೀವಲ್ವಾ. ಇದು ರೈತರಿಗೆ ನಿಜವಾಗ್ಲೂ ಲಾಭ ಆಗಿದೆಯಾ, ಲಾಭ ಸಿಗ್ತಾ ಇದೆಯಾ, ಅಥವಾ ಬೇರೆ ಇನ್ಯಾರ್ದೋ ಹೊಟ್ಟೆ ತುಂಬಿಸ್ತಾ ಇದೆಯಾ, ಏನೆಲ್ಲ ಆಗ್ತಾ ಇದೆ, ಇದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋ ತರ ಮರಿಬೇಡಿ. ವೀಕ್ಷಕರೇ, ಈ ತೆಂಗಿನಕಾಯಿ ಪ್ರತಿದಿನದ ಅಡುಗೆ ಮನೆಯಲ್ಲಿ ಬಳಕೆ ಆಗ್ತಾನೆ ಇರುತ್ತೆ. ಯಾಕೆ ಅಂತ ಕೇಳಿದ್ರೆ, ವಿವಿಧ ರೀತಿಯಾದಂತಹ ಪಲ್ಯ ಆಗಿರ್ಬೋದು, ಅಥವಾ ಯಾವುದೋ ಒಂದು ಚಟ್ನಿ ಮಾಡ್ಬೇಕು, ಏನೋ ಒಂದು ಸಾಂಬಾರ್ ಮಾಡ್ಬೇಕು, ಅಥವಾ ಈ ದೇವರಿಗೆ ನೈವೇದ್ಯ ಮಾಡುವಂತಹ ಅಡುಗೆಯಲ್ಲಾಗಿರ್ಬೋದು, ಅಥವಾ ದೇವರ ಪೂಜೆಗಾಗಿರ್ಬೋದು, ಎಲ್ಲದರಲ್ಲೂ ಕೂಡ ತೆಂಗಿನಕಾಯಿ ವಿಶಿಷ್ಟವಾದಂತಹ ಒಂದು ಪಾತ್ರವನ್ನ ವಹಿಸುತ್ತೆ. ಸೊ ಹೀಗಾಗಿ ತೆಂಗಿನಕಾಯಿ ಬಳಕೆ ಹೆಚ್ಚಾಗಿ ಇರುತ್ತೆ. ಇನ್ನೊಂದು ಕಡೆಗೆ ನಾವು ಹೋಟೆಲ್ ಉದ್ದಿಮೆದಾರರನ್ನ ನೋಡಿದ್ರೆ, ತೆಂಗಿನಕಾಯಿ ನೂರಾರು ತೆಂಗಿನಕಾಯಿಗಳನ್ನ ಅವರು ಬಳಕೆ ಮಾಡ್ತಾರೆ. ಪ್ರತಿ ದಿನದ ನಾವು ಒಂದು ಶೆಡ್ಯೂಲ್ ಅನ್ನ ನೋಡಿದ್ರೆ, ಯಾಕಂತಂದ್ರೆ ಚಟ್ನಿನೇ ಆಗಿರ್ಬೋದು, ಅಥವಾ ಯಾವ್ದೋ ಒಂದು ಪಲ್ಯ, ಯಾವ್ದಾದ್ರು ಒಂದು ಸಾಗು, ಇನ್ಯಾವುದೋ ಒಂದು ಏನಾದ್ರೂ ಚಟ್ನಿ ಏನೋ ಒಂದು ಮಾಡ್ಬೇಕು ಅಂತಂದ್ರೂ ಕೂಡ ಅವ್ರಿಗೆ ತೆಂಗಿನಕಾಯಿ ಬೇಕೇ ಬೇಕಾಗಿರುತ್ತೆ. ಸೊ ಹೀಗಿರುವಾಗ ಪ್ರತಿದಿನ ಅವರು ಒಂದು 100 ತೆಂಗಿನಕಾಯಿಗಳನ್ನ ಬಳಕೆ ಮಾಡ್ತಾರೆ. ಆದ್ರೆ ಏನ್ ಮಾಡ್ತೀರಾ, ಮಾರುಕಟ್ಟೆಯಲ್ಲಿ ತೆಂಗಿನಕಾಯಿನೇ ಇಲ್ಲ. ನೋಡಿ, 70 ರಿಂದ 80 ರೂಪಾಯಿ ಕೊಟ್ಟು ತೆಂಗಿನಕಾಯಿನ ಖರೀದಿಯನ್ನ ಮಾಡ್ತಾ ಇದ್ದಾರೆ ಹೋಟೆಲ್ ಉದ್ದಿಮೆದಾರರು. ನೋಡಿ, ಪ್ರತಿದಿನದ 100 ತೆಂಗಿನಕಾಯಿಗೆ ಅವರು ಸಾವಿರಾರು ರೂಪಾಯಿನ ಎತ್ತಿಡುವಂತಹ ಪರಿಸ್ಥಿತಿ ಈಗ ಎದುರಾಗಿದೆ. ಅರ್ಥ ಮಾಡ್ಕೊಳ್ಳಿ, ತೆಂಗಿನಕಾಯಿಯ ಬೇಡಿಕೆ ಎಷ್ಟರ ಮಟ್ಟಿಗಿದೆ, ಹಾಗೆ ಬೆಲೆ ಏರಿಕೆಯ ಬಿಸಿ ಗ್ರಾಹಕರನ್ನ ಮತ್ತೆ ಹೋಟೆಲ್ ಉದ್ದಿಮೆದಾರರನ್ನ ಎಷ್ಟರ ಮಟ್ಟಿಗೆ ಕಾಡ್ತಾ ಇದೆ ಅಂತ ಹೇಳಿ. ಇನ್ನೊಂದು, ಈ ಗುಣಮಟ್ಟದ ಮತ್ತು ಉತ್ತಮವಾದಂತ ತೆಂಗಿನಕಾಯಿ ಸಿಗ್ತಾ ಇಲ್ಲ ಯಾಕೆ, ಮತ್ತೆ ಮಾರುಕಟ್ಟೆಯಲ್ಲಿ ಈ ತೆಂಗಿನಕಾಯಿ ಬರ್ತಾನೆ ಇಲ್ಲ ಯಾಕೆ ಅಂತ ಕೇಳಿದ್ರೆ, ನೀವು ಗಮನಿಸಬಹುದು, ಕಳೆದ ಮುಂಗಾರಿನ ಸಂದರ್ಭದಲ್ಲಿ ಸರಿಯಾದ ರೀತಿಯಾದಂತ ಮಳೆ ಆಗಬೇಕಾಗಿತ್ತು. ಅಂತಂದ್ರೆ ಪ್ರತಿ ವರ್ಷ ಯಾವ ರೀತಿಯಾಗಿ ಮಳೆ ಆಗುತ್ತಲ್ಲ ವಾಡಿಕೆ ಪ್ರಕಾರ, ಅಷ್ಟರ ಮಟ್ಟಿಗೆ ಮಳೆ ಆಗದಿರೋ ಕಾರಣಕ್ಕಾಗಿ ಮಳೆಯ ಕುಂಠಿತದ ಪರಿಣಾಮ ತೆಂಗಿನಕಾಯಿ ಇಳುವರಿಯ ಮೇಲೆ ನೇರವಾಗಿ ಬಿದ್ದಿದೆ. ಸೊ ಹೀಗಾಗಿ ತೆಂಗಿನಕಾಯಿ ಅಂದುಕೊಂಡಷ್ಟು ಇಳುವರಿಯನ್ನ ಕೊಟ್ಟಿಲ್ಲ. ಸೊ ಹೀಗಾಗಿ ನಮ್ಮ ರೈತರು ಕೂಡ ಯೋಚನೆ ಮಾಡುವ ಪರಿಸ್ಥಿತಿಯಲ್ಲಿದ್ದಾರೆ. ಯಾಕಂತಂದ್ರೆ ನೋಡಿ, ಸಹಜವಾಗಿ ಒಂದು ಉತ್ತಮವಾದಂತ ಇಳುವರಿ ಸಿಕ್ಕಿರುವಂತ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಯಾರು ಕೂಡ ಕೇಳೋರು ಇರೋಲ್ಲ, ಮೂಸೋರು ಇರೋದಿಲ್ಲ. ಅಂತಂದ್ರೆ ಮಾರುಕಟ್ಟೆಯಲ್ಲಿ ಬೆಲೆಯೇ ಇರೋದಿಲ್ಲ. ಈಗ ಮಾರುಕಟ್ಟೆಯಲ್ಲಿ ಬೇಡಿಕೆಯೂ ಇದೆ ಮತ್ತು ಬೆಲೆಯೂ ಕೂಡ ಇದೆ. ಹಾಗಿದ್ರೂ ಸಹಿತ ಇಲ್ಲಿ ತೋಟದಲ್ಲಿ ಇಳುವರಿಯ ಕೊರತೆ ಉಂಟಾಗಿರೋ ಕಾರಣಕ್ಕಾಗಿ ಈಗ ರೈತರು ಕೂಡ ಒಂದು 4 ಕಾಸು ಮಾಡ್ಕೊಳ್ಳೋಣ ಅಂತಂದ್ರೆ ನಮ್ಮ ರೈತರಿಗೂ ಕೂಡ ಇಲ್ಲಿ ಕಷ್ಟ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಉತ್ತಮ ಗುಣಮಟ್ಟದ ಇಳುವರಿ ಯಾಕೆ ಸಿಗ್ತಾ ಇಲ್ಲ ಅನ್ನೋದು ಕೂಡ ಒಂದು ಪ್ರಶ್ನೆ ಇದೆ. ನೋಡಿ, ಈಗ ಮಾರುಕಟ್ಟೆಯಲ್ಲಿ ತೆಂಗಿನಕಾಯಿಗೆ ಬಂಗಾರದ ಬೆಲೆ ಅಂತೂ ಬಂದಿದೆ. ಮತ್ತೆ ಈ ವಾರ ಇದ್ದಂತಹ ಈ ಬೆಲೆ ಮುಂದಿನ ವಾರ ಇರುತ್ತೆ ಅಂತ ಹೇಳಿ ಅಂದ್ಕೊಂಡು ಕುತ್ಕೊಳ್ಳೋಕ್ಕೂ ಆಗೋದಿಲ್ಲ. ಮುಂದಿನ ತಿಂಗಳ ಇರುತ್ತೆ, ಮುಂದಿನ ವರ್ಷವೂ ಕೂಡ ಹೀಗೆ ಇರುತ್ತೆ ಅಂತ ಹೇಳಿ ಯೋಚನೆ ಮಾಡೋಕ್ ಆಗೋದಿಲ್ಲ. ಯಾಕಂತಂದ್ರೆ ಪ್ರತಿ ದಿನವೂ ಕೂಡ ಬೆಲೆಯ ಏರಿಕೆ ಅಥವಾ ಇಳಿಕೆ ಆಗ್ತಾನೆ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ನಮ್ಮ ರೈತರು ಏನ್ ಮಾಡ್ತಿದ್ರ ಅಂತಂದ್ರೆ, ಸಿಕ್ಕಿರುವಂತ ಇಳುವರಿ, ಬಂದಿರುವಂತ ಇಳುವರಿ ಅಂತಂದ್ರೆ ಚಿಕ್ಕದೇ ಆಗಿರ್ಬೋದು ಅಥವಾ ದೊಡ್ಡದೇ ಆಗಿರ್ಬೋದು, ಬಲತಿರುವ ಕಾಯಿ ಆಗಿರ್ಬೋದು ಅಥವಾ ಇನ್ನು ಬಲೆಯದಂತಹ
ಎಳೆಕಾಯಿನೇ ಆಗಿರ್ಬೋದು ಅಥವಾ ಸರಿಯಾಗಿ ಇನ್ನು ಎಳನೀರು ಕೂಡ ಆಗದೆ ಇರುವಂತಹ ಈ ಕಾಯಿಗಳನ್ನು ಕೂಡ ನಮ್ಮ ರೈತರು ತೋಟದಿಂದ ಕಿತ್ತು ಮಾರುಕಟ್ಟೆಗೆ ಸಾಗಾಟ ಮಾಡ್ತಿದ್ದಾರೆ. ಸೊ ಹೀಗಾಗಿ ಇದರ ಒಂದು ಪರಿಣಾಮ ನಮ್ಮ ಗ್ರಾಹಕರ ಮೇಲೆ ಬಿದ್ದಿದೆ. ಯಾಕೆ ಅಂತಂದ್ರೆ ಹತ್ತತ್ರ 100 ರೂಪಾಯಿವರೆಗೂ ಕೂಡ ಈ ತೆಂಗಿನಕಾಯಿಗೆ ಹಣವನ್ನ ಸುರಿದು ನಾವು ತೆಂಗಿನಕಾಯಿನ ಖರೀದಿನ ಮಾಡ್ತಾ ಇದ್ದೀವಿ. ಆದ್ರೆ ಏನ್ ಮಾಡ್ತೀರಾ, ಉತ್ತಮವಾದಂತಹ ಕೊಬ್ಬರಿ ಇರುವಂತಹ ತೆಂಗಿನಕಾಯಿ ನಮ್ಮ ಕೈ ಸಿಗ್ತಾ ಇಲ್ಲ, ಗುಣಮಟ್ಟದ ಇಲ್ಲದಂತಹ ನಮಗೆ ತೆಂಗಿನಕಾಯಿ ಸಿಗ್ತಾ ಇದೆ. ಸೊ ಹೀಗಾಗಿ ನಾವು ಕೊಟ್ಟಿರುವಂತಹ ಹಣಕ್ಕೂ ಕೂಡ ಗೌರವ ಮತ್ತು ಬೆಲೆಯನ್ನ ಸಿಗ್ತಾ ಇಲ್ಲ ಅಂತ ಹೇಳಿ ಗ್ರಾಹಕರು ಮಾತಾಡ್ಕೊಳ್ತಾರೆ. ನಾವು ಇನ್ನೊಂದು ಕೂಡ ಅರ್ಥ ಮಾಡ್ಕೊಳ್ಬೇಕು, ಇತ್ತೀಚಿನ ಅವೈಜ್ಞಾನಿಕ ಕೃಷಿ ಪದ್ಧತಿ ಮತ್ತೆ ಈಗ ಇತ್ತೀಚೆಗೆ ನಮ್ಮ ತೆಂಗಿನಕಾಯಿ ಗಿಡಗಳಿಗೆ ಅಪ್ಪಳಿಸ್ತಾ ಇರುವಂತಹ ರೋಗ ರುಜಿನಗಳು ಸಹಿತ ಇವತ್ತು ತೆಂಗಿನಕಾಯಿ ಇಳುವರಿ ಸಿಗದೆ ಇರೋದಕ್ಕೆ, ಇಳುವರಿ ಕುಂಠಿತ ಆಗ್ಲಿಕ್ಕೂ ಕೂಡ ನೇರವಾದ ಕಾರಣ ಅಂತಾನೂ ಕೂಡ ಹೇಳ್ಬೋದು. ಯಾಕಂತಂದ್ರೆ ಅತಿಯಾಗಿ ರಾಸಾಯನಿಕ ಕೃಷಿಯನ್ನ ಅಳವಡಿಕೆಯನ್ನ ಮಾಡ್ಕೊಂಡಿರೋದು, ಇನ್ನೊಂದು ಕಡೆಗೆ ತೋಟದಲ್ಲಿ ಆಗಾಗ ಈ ಉಳುಮೆಯನ್ನ ಮಾಡುವಂತ ಪದ್ಧತಿ ಆಗಿರ್ಬೋದು, ಒಂದಿಷ್ಟು ಅಂತಂದ್ರೆ ಅವೈಜ್ಞಾನಿಕ ಕೃಷಿ ಪದ್ಧತಿಯ ಈ ಒಂದು ಪರಿಣಾಮವೂ ಕೂಡ ಇವತ್ತು ಇಳುವರಿ ಕುಂಠಿತ ಆಗ್ಲಿಕ್ಕೆ, ಇವತ್ತು ಮಾರುಕಟ್ಟೆಯಲ್ಲಿ ಇವತ್ತು ತೆಂಗಿನಕಾಯಿ ಕಾಣದಿರೋದಕ್ಕೂ ಕೂಡ ಕಾರಣ ಅಂತಾನೂ ಕೂಡ ಹೇಳ್ಬೋದು. ಒಟ್ಟಿನಲ್ಲಿ ಯಾರೆಲ್ಲ ಈ ತೆಂಗು ಬೆಳೆಗಾರರು ಇದಾರಲ್ಲ ಅವ್ರಿಗಂತೂ ಸಂಕಟದ ವಿಚಾರ. ಯಾಕಂತಂದ್ರೆ ನೋಡಿ, ಮಾರುಕಟ್ಟೆಯಲ್ಲಿ ಬೆಲೆ ಇದೆ, ನಮ್ ತೋಟದಲ್ಲಿ ಇಳುವರಿ ಬರ್ತಾ ಇಲ್ಲ ಅಂತ ಹೇಳಿ. ಯಾರ ತೋಟದಲ್ಲಿ ಇಳುವರಿ ಇದೆ ಅಲ್ಲ ಅವ್ರದ್ದು ಈಗ ಲೆಕ್ಕಾಚಾರ ಅಂತಂದ್ರೂ ಕೂಡ ತಪ್ಪಿಲ್ಲ. ಒಂದ್ ವಿಚಾರದಲ್ಲಿ ನಾವು ಅವ್ರಿಗೆ ಲಾಟ್ರಿ ಹೊಡಿತು ಅಂತಂದ್ರೂ ಕೂಡ ತಪ್ಪಿಲ್ಲ. ಆದ್ರೆ ಇನ್ನೊಂದು ವಿಚಾರವೂ ಕೂಡ ಐತೆ ನಮ್ಮ ರೈತರಿಗೆ. ಏನು ಅಂತಂದ್ರೆ ನಮ್ಮ ರೈತರು ನೇರವಾಗಿ ಮಾರುಕಟ್ಟೆಗೆ ಹೋಗಿ ಗ್ರಾಹಕರಿಗೆ ಈ ತೆಂಗಿನಕಾಯಿನ ಕೊಡುವಂತ ಪದ್ಧತಿಯನ್ನ ಇನ್ನೂ ಕೂಡ ಅನುಸರಿಸ್ತಿಲ್ಲ. ಯಾಕಂತಂದ್ರೆ ಮಧ್ಯವರ್ತಿಗಳಿಗೆ ಹೋಗಿ ಈ ತೆಂಗಿನಕಾಯಿಗಳನ್ನ ಕೊಡ್ತಾರೆ, ಲೋಡ್ ಗಟ್ಲೆ ಹೋಗಿ ತೆಂಗಿನಕಾಯಿಗಳನ್ನ ಅವ್ರು ಕೊಟ್ಟು ಅವ್ರ ಹೊಟ್ಟೆ ತುಂಬಿಸುವಂತ ಇನ್ನೂ ನಮ್ಮ ರೈತ ಬಾಂಧವರಿದ್ದಾರೆ. ಸೊ ಹೀಗಾಗಿ ಇವತ್ತು ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ಆಗಿರೋ ಕಾರಣಕ್ಕಾಗಿ ರೈತರಿಗೆ ಹೆಚ್ಚಿನ ಲಾಭ ಸಿಗ್ತಾ ಇದೆ, ಅವ್ರ ಹೊಟ್ಟೆ ತುಂಬ್ತಾ ಇದೆ ಅನ್ನೋ ಈ ಮಾತು ಕೂಡ ನಾವು ಅಲ್ಲಗಳಿಬೇಕಾಗತ್ತೆ. ಯಾಕಂತಂದ್ರೆ ಇವ್ರು ಹೋಗಿ ಮಧ್ಯವರ್ತಿಗಳಿಗೆ ಕೊಡೋದ್ರಿಂದ ಮಧ್ಯವರ್ತಿ ಎಷ್ಟು ಹಣವನ್ನ ನಿಗದಿ ಮಾಡ್ತಾನಲ್ಲ ಅಷ್ಟು ಹಣಕ್ಕೆ ಇವರು ಸುಮ್ಮನೆ ಆಗ್ಬಿಡ್ತಾರೆ. ಅಷ್ಟೇ ಹಣವನ್ನ ತೆಗೆದುಕೊಂಡು ಬಂತಲ್ಲಪ್ಪ ಇಷ್ಟಾದ್ರೂ ಹಣ ಅಂತ ಹೇಳಿ ಅಷ್ಟಕ್ಕೆ ಸುಮ್ಮನಾಗುವಂತ ನಮ್ಮ ರೈತರಿದ್ದಾರೆ. ಸೊ ಹೀಗಾಗಿ ಇವತ್ತು ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ಆಗಿದೆ ಅಂತಂದ್ರೆ ಅದರ ಒಂದು ಫಲಾನುಭವಿ ಯಾರು ಅಂತಂದ್ರೆ ಇವತ್ತು ಮಧ್ಯವರ್ತಿಗಳಿಗೆ ನಮ್ಮ ರೈತರು ಹೊಟ್ಟೆ ತುಂಬಿಸ್ತಾ ಇದ್ದಾರೆ ಅಂತಂದ್ರೂ ಕೂಡ ತಪ್ಪಿಲ್ಲ. ಒಟ್ಟಿನಲ್ಲಿ ನಮ್ಮ ರೈತರು ಏನಾದ್ರೂ ನೇರವಾಗಿ ಅಂತಂದ್ರೆ ಯಾರ ಬಳಿ ಇವತ್ತು ಇಳುವರಿ ಇದೆ ಅಲ್ಲ ಆ ರೈತರು ನೇರವಾಗಿ ಮಾರುಕಟ್ಟೆಗೆ ಬಂದು ಮಾರಾಟವನ್ನ ಮಾಡಿದ್ರೆ ಅವ್ರಿಗೆ ಒಂದು ಉತ್ತಮವಾದಂತ ಲಾಭ ಅಂತೂ ಸಿಗೋದಂತೂ ಗ್ಯಾರಂಟಿ. ಈಗ್ಲೂ ಕೂಡ ಹೇಳ್ತೀನಿ, ನಿಮ್ಮಲ್ಲಿ ಯಾರಾದ್ರೂ ತೆಂಗು ಬೆಳೆಗಾರರು ಇದ್ರೆ, ನಿಮ್ಮ ಬಳಿ ಉತ್ತಮವಾದಂತ ಇಳುವರಿ ಸಿಗ್ತಾ ಇದೆ ಅಂತಂದ್ರೆ ನೇರ ಮಾರುಕಟ್ಟೆಗೆ ಬಂದು ನೀವು ಮಾರಾಟವನ್ನ ಮಾಡೋದನ್ನ ಕಲೀರಿ. ಇನ್ನೂ ಕೂಡ ನೀವು ಮಧ್ಯವರ್ತಿಗಳ ಕೈಗೆ ಕೊಡೋದನ್ನ ಬಿಟ್ಟು ಬಿಡಿ, ಈ ಪದ್ಧತಿಯನ್ನ ನೀವು ಬಿಟ್ಟು ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಚಾರ, ಬೆಂಗಳೂರಿನ ಯಶವಂತಪುರ ಎಪಿಎಂಸಿಯಲ್ಲಿ ತೆಂಗಿನಕಾಯಿಗಳು ಯಾವ ರೀತಿ ಮಾರಾಟ ಆಗಿವೆ ಅಂತ ಕೇಳಿದ್ರೆ 1,000 ತೆಂಗಿನಕಾಯಿಗೆ 30,000 ರಿಂದ 50,000 ರೂಪಾಯಿವರೆಗೂ ಕೂಡ ಮಾರಾಟ ಆಗಿದೆ ಅಂತಂದ್ರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು ನೋಡಿ. 30,000 ರಿಂದ 50,000 ರೂಪಾಯಿವರೆಗೂ ಕೂಡ 1000 ತೆಂಗಿನಕಾಯಿಗಳು ಮಾರಾಟ ಆಗಿವೆ ಅಂತಂದ್ರೆ ನಮ್ಮ ರೈತರು ತಮ್ಮ ತೋಟದಲ್ಲಿರುವಂತ ತೆಂಗಿನಕಾಯಿಗಳನ್ನ ಎಪಿಎಂಸಿಲಿ ಕೊಡೋದಕ್ಕಿಂತ ನೇರವಾಗಿ ನೀವು ಮಾರುಕಟ್ಟೆಗೆ ಬಂದು ನೀವು ಒಂದು ದರವನ್ನ ನಿಗದಿ ಮಾಡಿ ಗ್ರಾಹಕ ಪ್ರಭುಗಳ ಕೈಗೆ ನೀವು ಕೊಟ್ರೆ ನಿಮಗೂ ಲಾಭ ಆಗುತ್ತೆ, ನಮ್ಮ ಗ್ರಾಹಕರಿಗೂ ಕೂಡ ಲಾಭ ಆಗುತ್ತೆ, ಅವರು ಕ್ಷೇಮವಾಗಿರ್ತಾರೆ, ನೀವು ಕ್ಷೇಮವಾಗಿರ್ಬೋದು ಅಂತ ಹೇಳ್ತಾ ಒಟ್ಟಿನಲ್ಲಿ ನೋಡಿ ಇಲ್ಲಿ ಗ್ರಾಹಕರ ಜೇಬು ಸುಡ್ತಾ ಇದೆ. ಇನ್ನೊಂದು ಕಡೆ ನಮ್ಮ ರೈತರಿಗೆ ಇವತ್ತೇನು ಗ್ರಾಹಕರು ಅಷ್ಟೊಂದು ಹಣವನ್ನ ವ್ಯಯಿಸಿ ಈ ತೆಂಗಿನಕಾಯಿಗಳನ್ನ ಖರೀದಿನ ಮಾಡ್ತಿದಾರಲ್ಲ ಆ ಲಾಭ ನಮ್ಮ ರೈತರ ಕೈಗಂತೂ ಸಿಗ್ತಾ ಇಲ್ಲ. ನಮ್ಮ ಗ್ರಾಹಕರಿಗೂ ಕೂಡ ಈ ಬೆಲೆ ಏರಿಕೆ ಬಿಸಿ ತಾಗಬಾರದು, ಅವರು ಕೂಡ ಕ್ಷೇಮವಾಗಿರ್ಬೇಕು, ಆರಾಮಾದ ಜೀವನವನ್ನು ಮಾಡಬೇಕು ಅಂತಂದ್ರೆ ಅವರು ಕೂಡ ನೇರವಾಗಿ ರೈತರಿಂದಲೇ ಯಾವುದೇ ರೀತಿಯಾದಂತ ಬೆಳೆ ಆಗಿರ್ಲಿ, ತೆಂಗಿನಕಾಯಿನೇ ಆಗಿರ್ಲಿ, ಇನ್ಯಾವುದೋ ಒಂದು ಬೆಳೆ ಆಗಿರ್ಲಿ, ರೈತರಿಂದಲೇ ನೇರವಾಗಿ ಖರೀದಿನ ಮಾಡುವಂತ ಸಂಪ್ರದಾಯವನ್ನ ರೂಢಿಸಿಕೊಂಡ್ರೆ ಗ್ರಾಹಕರು ನೆಮ್ಮದಿಯಾಗಿರ್ತಾರೆ, ನಮ್ಮ ರೈತರು ಕೂಡ ನೆಮ್ಮದಿಯಾಗಿರುತ್ತೆ. ನೋಡಿ, ಪ್ರತಿದಿನ ಕೆಲಸ ಅಂತ ಮಾಡಿ ತಿಂಗಳಿಗೆ ಬರುವಂತ ಆ ಸಂಬಳದಲ್ಲಿ ಹಂಗು ಹಿಂಗು ಮಾಡಿ ಸೇವ್ ಮಾಡಿ ನೋಡಿ ತಮಗ್ ಬೇಕಾಗಿರುವಂತ ತರಕಾರಿನೇ ಆಗಿರ್ಬೋದು, ಇನ್ನೊಂದು ಯಾವುದೋ ಒಂದು ಬೆಳೆಗಳನ್ನ ಖರೀದಿ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಗ್ರಾಹಕರು ಹಣವನ್ನ ವ್ಯಯಿಸ್ತಾರಲ್ಲ, ಕಷ್ಟಪಟ್ಟು ದುಡಿದಿರುವಂತ ಹಣ ಅದು ನೇರವಾಗಿ ನಮ್ಮ ರೈತರ ಕೈಗೆ ಹೋಗ್ತಾ ಇಲ್ಲ, ಮಧ್ಯವರ್ತಿಗಳ ಕೈಗೆ ಹೋಗ್ತಾ ಇದೆಯಲ್ಲ. ಸೊ ಇದನ್ನ ತಡೆಗಟ್ಟಬೇಕು ಅಂತಂದ್ರೆ ಮಧ್ಯವರ್ತಿಗಳು ಇಲ್ಲದೆ ಇರುವಂತಹ ಮಾರುಕಟ್ಟೆ ನಡಿಬೇಕು, ರೈತರು ನೇರವಾಗಿ ಗ್ರಾಹಕರ ಮೊರೆ ಹೋಗ್ಬೇಕು, ನಮ್ಮ ಗ್ರಾಹಕರು ಸಹಿತ ನೇರವಾಗಿ ರೈತರ ಮೊರೆ ಹೋದ್ರೆ ಇವರಿಬ್ರು ಕೂಡ ನೆಮ್ಮದಿಯಿಂದ ಇರ್ತಾರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.